ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಾರುತಿ. ನೀವು ನೋಡ್ತಾ ಇದ್ರೆ ಜೀವನ ಬೇ ಒಂದು ಪ್ರಯಾಣ ಯೂಟ್ಯೂಬ್ ಚಾನಲ್ನ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ದಿನ ಮತ್ತೆ ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಹಳೆಬೀಡು ಹತ್ರ ಇದ್ದೀನಿ ಸ್ನೇಹಿತರೆ. ಬನ್ನಿ, ಹಳೆಬೀಡು ಯಾವ ರೀತಿಯಾಗಿದೆ, ಹೇಗಿದೆ, ಹೊಯ್ಸಳರು ಕಟ್ಟಿರುವಂಥ ಒಂದು ಐತಿಹಾಸಿಕ ಒಂದು ಸ್ಥಳವಾಗಿದೆ ಸ್ನೇಹಿತರೆ. ಇದು ಬನ್ನಿ ನಾನು ತೋರಿಸ್ತೀನಿ ಅದು ಹೇಗಿದೆ ಹೇಗಿಲ್ಲ ಎಂಬುದಾಗಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ನಾವು ಬನ್ನಿ, ಇನ್ನೇನಕ್ಕೆ ತಡ, ಹೋಗಿ ಹೇಗಿದೆ ಎಂಬುದಾಗಿ ನೋಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಈ ಒಂದು ಹಳೆಬೀಡಲ್ಲಿ ಇರುವಂಥ ಹೊಯ್ಸಳೇಶ್ವರ ದೇವಾಲಯ ಸ್ನೇಹಿತರೆ. ಇದು ಬನ್ನಿ ಒಳಗಡೆ ಯಾವ ರೀತಿಯಾಗಿದೆ, ಏನು ಕತೆ, ಯಾವ ರೀತಿಯಾಗಿ ಕೆತ್ತಿದ್ದಾರೆ ಏನೆಂಬುದಾಗಿ ನೋಡೋಣ ಹೋಗಿ. ಡಿಸೈನ್ ಮಾತ್ರ ಸಖತ್ತಾಗಿ ನೋಡಿ ಸ್ನೇಹಿತರೆ. ಮುಂದೆ ಬಾಗಿಲು ಮುಂದೆನೇ ಡಿಸೈನ್ಗಳು ಮಾಡಿದ್ದಾರೆ, ಯಾವ ರೀತಿಯಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಈ ಒಂದು ಕಲ್ಲುಗಳನ್ನು ಈ ಒಂದು ಬಳಪದ ಕಲ್ಲಿನಿಂದ ಇದನ್ನ ಕೆತ್ತಿದ್ರಂತ ಸ್ನೇಹಿತರೆ. ನೋಡಿ ಯಾವ ರೀತಿಯಾಗಿ ಕೆತ್ತಿದ್ರಂತಂದ್ರೆ, ಒಂದೊಂದು ಕಂಬಗಳು ಒಂದೊಂದು ಡಿಸೈನ್ ಥರವಾಗಿ ಕೆತ್ತಿದ್ದಾರೆ ಸ್ನೇಹಿತರೆ. ಇನ್ನೊಂದೇನಪ್ಪ ಅಂದರೆ, ಈ ಒಂದು ದೇವಾಲಯವು ಹೇಗಿದೆ ಅಂತಂದರೆ ನಕ್ಷತ್ರ ಆಕಾರದಲ್ಲಿ ಇದೆ ಅಂತ ಸ್ನೇಹಿತರೆ. ಈ ಒಂದು ದೇವಾಲಯವು ನೋಡಿ, ಕೆತ್ತನೆ ನೋಡಿ ಯಾವ ರೀತಿ ಕೆತ್ತಿದೆ ಅಂತಂದರೆ ಆಗಿನ ಕಾಲದಲ್ಲಿ. ಅಪ್ಪ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ಸ್ನೇಹಿತರೆ, ಇದ್ರ ಒಳಗಡೆ ಬಂದರೆ ಬಹಳಷ್ಟು ತಂಪಿದೆ ಸ್ನೇಹಿತರೆ. ಇದ್ರ ಒಳಗಡೆ ಎಷ್ಟು ತಂಪಿದೆ ಅಂದರೆ ಅಷ್ಟು ತಂಪು. AC ಸುನ ಏನು ಮಾಡೋದಿಲ್ಲ ಸ್ನೇಹಿತರೆ. ಈ ಒಂದು ದೇವಾಲಯದ ಒಳಗಡೆ ಬಂದರೆ ಅಷ್ಟು ತಂಪಿದೆ ಸ್ನೇಹಿತರೆ. ಕನ್ನಡದಲ್ಲಿ ಬರೆದಿದ್ದಾರೆ ಸ್ನೇಹಿತರೆ. ಇದೇನಂತೂ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಓದಿದೆ, ಬಟ್ ಅರ್ಥ ಆಗಲಿಲ್ಲ ನನಗೆ. ನಿಮಗೇನಾದರೂ ಇದು ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ, ಕಾಮೆಂಟ್ ಸೆಕ್ಷನಲ್ಲಿ ನೋಡೋಣ ಎಷ್ಟು ಜನಕ್ಕೆ ಗೊತ್ತಿದೆ ಅಂತ. ಈ ಒಂದು ದೇವಾಲಯಕ್ಕೆ 16 ಮೂಲೆ ಇದೆ ಅಂತ ಸ್ನೇಹಿತರೆ. ಒಂದು ನಕ್ಷತ್ರ ತರ ಇದೆ ಸ್ನೇಹಿತರೆ. 16 ಮೂಲೆ ನಕ್ಷತ್ರ ತರ ಇದೆ ಅಂತ ಸ್ನೇಹಿತರೆ. ಇದು ಮಾತ್ರ ಇದರಲ್ಲಿ ಸುತ್ತ ಕೆತ್ತಿದ್ರೆ ಸ್ನೇಹಿತರೆ, ದೊಡ್ಡ ಲೆಕ್ಕ ಕೆತ್ತಿದ್ರೆ ಸ್ನೇಹಿತರೆ, ಊಹೆನೇ ಮಾಡ್ಕೊಳಕ್ಕಾಗಲ್ಲ. ಆ ತರ ಆಗಿನ ಕಾಲದಲ್ಲಿ ಕೆತ್ತಿದ್ದಾರೆ ಅಂತಂದ್ರೆ ನೋಡಿ. ಈ ಒಂದು ಯಾವ ರೀತಿಯಾಗಿ ಕೆತ್ತಿದ್ದಾರೆ ಅಂತಂದ್ರೆ, ಕಲ್ಲಿನಿಂದ, ಒಂದು ಬಳಪಿನ ಕಲ್ಲಿನಿಂದ ಕೆತ್ತಿದ್ದಾರೆ ಅಂತ ಸ್ನೇಹಿತರೆ. ಇದನ್ನ ನೋಡಿ, ಆ ಡಿಸೈನ್ ನೋಡಿ ಯಾವ ತರ ಕೆತ್ತಿದ್ದಾರೆ, ದೊಡ್ಡ ಲೆಕ್ಕ ಸ್ನೇಹಿತರೆ. ಕೆತ್ತನೆ ಮಾತ್ರ ವರ್ಣಿಸಕ್ಕಾಗಲ್ಲ ಸ್ನೇಹಿತರೆ, ಆ ರೀತಿಯಾಗಿ ಇದನ್ನ ಕೆತ್ತಿದ್ದಾರೆ. ಕಲಾಶಿಲ್ಪಿಗಳು ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿದ್ರು ಯೋಚನೆ ಮಾಡಿ ಸ್ನೇಹಿತರೆ. ಇಷ್ಟೆಲ್ಲ ಈ ರೀತಿಯಾಗಿ ಒಂದೊಂದು ಡಿಸೈನ್, ಒಂದೊಂದು ತರ, ಒಂದೊಂದು ಕಲ್ಲಿನಲ್ಲಿ ಒಂದೊಂದು ತರ ಡಿಸೈನ್ ಕೆತ್ತಿದ್ದಾರೆ ಅಂತಂದ್ರೆ ಸುಮ್ಮನೆ ಅಲ್ಲ ಸ್ನೇಹಿತರೆ. ನೋಡಿ ಕಂಬಗಳು ನೋಡಿ ಸ್ನೇಹಿತರೆ, ಒಳಗಡೆ ಒಂದೊಂದು ಕಂಬ ಒಂದೊಂದು ಡಿಸೈನ್ ತರ ಇದೆ ಸ್ನೇಹಿತರೆ. ಈ ಒಂದು ದೇವಾಲಯ ನಕ್ಷತ್ರ ರೂಪದಲ್ಲಿ ಇದೆ ಅಂತ ಸ್ನೇಹಿತರೆ. ನೋಡಿ ಈ ಒಂದು ಡಿಸೈನ್ ನೋಡಿ ಯಾವ ರೀತಿಯಾಗಿ ಕೆತ್ತಿದ್ರೆ ದೊಡ್ಡ ಲೆಕ್ಕ ಬಿಡಿ ಸ್ನೇಹಿತರೆ. ಆಶ್ಚರ್ಯ ಆಗ್ಬೇಕು ಸ್ನೇಹಿತರೆ. ಈ ಒಂದು ನೋಡಿ, ಈ ಒಂದು ಕೆತ್ತನೆ ನೋಡಿನೇ ಆಶ್ಚರ್ಯ ಆಗ್ಬೇಕು ಸ್ನೇಹಿತರೆ ನಾವೆಲ್ಲ. ಇದರಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಸ್ನೇಹಿತರೆ, ಆಗಿನ ಕಾಲದಲ್ಲಿ ಚಕ್ಕಂದ ಆಡುವುದನ್ನು ಸುನ್ನ ಇವ್ರು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಕೆತ್ತಿದ್ರೆ ಸ್ನೇಹಿತರೆ. ಅವರೊಂದು ಆಲೋಚನೆ ನೋಡಿ ಯಾವ ರೀತಿಯಾಗಿದೆ ಅಂತಂದ್ರೆ ದೊಡ್ಡ ಲೆಕ್ಕ ಬಿಡಿ. ಆ ಒಂದು ಅವ್ರ ಆಲೋಚನೆಗಳನ್ನ ನಾವು ಯೋಚನೆ ಮಾಡಕ್ಕನೇ ಆಗೋದಿಲ್ಲ ನಮ್ಗೆ. ಆ ರೀತಿಯಾಗಿ ಅವ್ರು ಕೆತ್ತಿದ್ರೆ ಸುಮ್ಮನೆ ಅಲ್ಲ. ಮತ್ತೆ ಕೆತ್ತನೆ ನೋಡಿ ಹಿಂಗಿದೆ ಅವ್ರದ್ದು, ಮೆಚ್ಕೋಬೇಕಾಗಿದೆ ಈ ಒಂದು ಕೆತ್ತನೆಗೆ ಮಾತ್ರ. ಈ ಒಂದು ಟೆಂಪಲ್ನ ಕಟ್ಟಿರುವಂಥ ಒಂದು ವೇ ನೋಡಿ ಸ್ನೇಹಿತರೆ, ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅಂತಂದರೆ ನೋಡಿ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಇದನ್ನು. ಹಾಗೇನೆ ಇದೇ ರೀತಿ ಕಟ್ಟಿರೋದು ನೋಡಿ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅಂದರೆ, ಬಾ ಇಲ್ಲಿ
ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಂಗಿದ್ದಾರೆ ನೋಡಿ ಸ್ನೇಹಿತರೆ, ಯಾವ ರೀತಿಯಾಗಿ ಕೆತ್ತನೆ ಮಾಡಿದರೆ ಕಟ್ಟಿರೋದಾದ್ರೆ ನೋಡಿ ಹೆಂಗೆ ಕಟ್ಟಿದ್ದಾರೆ. ಆರ್ಕಿಟೆಕ್ಟ್ ಮಾಡಿದ್ರೆ ಸ್ನೇಹಿತರೆ ಆವಾಗಿನ ಕಾಲದಲ್ಲಿ ಸುಮ್ಮನೆ ಮಾಡಿದೆ ಬಿಡಿ. ಆಗಿನ ಕಾಲದಲ್ಲಿ ಸ್ನೇಹಿತರೆ ಎಲ್ಲ ಧ್ವಂಸ ಮಾಡಿರ್ತಾರಲ್ಲ, ಧ್ವಂಸ ಮಾಡಿ ಬಿದ್ದಿರೋದಿದೆಲ್ಲ ತಂದು ಇಲ್ಲಿ ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಮ್ಯೂಸಿಯಂ ಥರ ಹಾಳು ಮಾಡಿರ್ತಾರಲ್ಲ ಅಂತಂದು ಇಲ್ಲಿ ಇಟ್ಟಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಹಳೆಬೀಡಲ್ಲಿರುವಂಥ ಒಂದು ಟೆಂಪಲ್ ಐತಿಹಾಸಿಕ ಒಂದು ಸ್ಥಾನ ಹೇಗಿದೆ ಎಂಬುದಾಗಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಮತ್ತೆ ಇನ್ನು ಅನೇಕ ಸ್ಥಳಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಹಾಗೆ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಸಿಗೋಣ, ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.